ಇದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ತತ್ರಾಣಿಗಿ ಅಂತಾರೆ. ತತ್ತರಾಣಿಗಿ ಅನ್ನೋದಂದ್ರೆ ನೀರಿಲ್ಲದೆ ತತ್ತರಿಸುವವರಿಗೆ ಅಂತ. ಮತ್ತೀಗ ಒಂದೇ ಹೇಳ್ಬಿಡ್ತೀನಿ ನಿಮ್ಗೆ, ನಮ್ಮಲ್ಲಿ ವುಡ್ ವರ್ಕ್ಸ್ ಮಾಡ್ಲಿಕ್ಕೆ ಬರ್ತಾರಲ್ಲ ಅವ್ರಿಗೆ 700, ಹುಬ್ಳಿ ಧಾರವಾಡದಲ್ಲಿ 1500, ಬೆಂಗಳೂರಲ್ಲಿ 2000. ಭಟ್ಕಳದ ಹತ್ತಿರಕ್ಕೆ ಒಂದು ಮನೆಗೆ ಹೋದಾಗ ಕೂತಿದ್ವಿ. ಹಿಂಗೆ ಮಳೆ ಬೀಳ್ತಾ ಇರೋ ಹಿಂಗೆ ಕುಂಡ್ರಿಸ್ಕೊಂಡಿದ್ರು. ಅವರು ಕುಂಡ್ರಿಸ್ಕೊಂಡು ಉಪಹಾರ ಎಲ್ಲ ಕೊಟ್ಟಿದ್ರು. ಈ ಥರ ಯಾಕೆ ಮನೆ ಮಾಡಬಾರ್ದು ಅಂದರೆ 86ನೇ ಇಸ್ವಿನಲ್ಲಿ ನನಗೆ ಮನಸ್ಸಲ್ಲಿ ಬಂದಿತ್ತು. ಇಲ್ಲಿ ಇಬ್ಬರು ಬಂದಿದ್ರು ಅಂದರೆ ಇಲ್ಲಿ ಕುಂದಿರ್ತೀವಿ, ಮಳೆ ಬಂದರೆ ಇಲ್ಲೇ ಕುಂತ್ಬಿಡ್ತೀವಿ. ಮಳೆ ನೋಡಿ ಕಾಲು ಕೆಳಗೆ ಇಟ್ಕೊಂಡು ಕೂತ್ಕೋಬಹುದು. ಇಲ್ಲಿ ಕಡಲೆ ಹುರಿಸೋದು, ಕಡಲೆ ಬೀಜ ಹುರಿಸೋದು, ತಿನ್ನೋದು, ಅದು ನೋಡ್ತಾ ಕೂತ್. ಇದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ತತ್ರಾಣಿಗಿ ಅಂತಾರೆ. ತತ್ತರಾಣಿಗಿ ಅನ್ನೋದಂದ್ರೆ ನೀರಿಲ್ಲದೆ ತತ್ತರಿಸುವವರಿಗೆ ಅಂತ ಕರೆಕ್ಟ್ ಅರ್ಥ. ಅದು ತತ್ರಾಣಿಗಿ ಅಂದ್ರೆ ಆವಾಗಿನ ಕಾಲದ, ಈಗಿನವ್ರಿಗೆ ಹೇಳಿದ್ರೆ ಅರ್ಥಗಳು ವಾಟರ್ ಬ್ಯಾಗ್ ಅಂತ ಹೇಳ್ತಾರೆ. ತತ್ರಾಣಿ ಇದು ನೀರಿನಲ್ಲಿರುವಂಥ ದೋಷವನ್ನು ತೆಗಿತ ನೋಡಿ. ಹಿಂಗೆ ಹಿಡಿದ್ರೆ ಕಿವಿಗೆ ಒಂಥರ ಸೌಂಡ್ ಬರ್ತದೆ, ನೀರು ಹಾಕಿದ್ರೆ ಜುಯ್ ಅಂತ. ಅದೆಲ್ಲ ಹೋಗಿ ಇದು ಆ ಕಾಲದಿಂದನೂ ಇಲ್ಲಿ ನಮ್ಮಲ್ಲಿ ಸಿಗುತ್ತಿದ್ದು, ಇದನ್ನೇ ಇಟ್ಟಿರ್ತೀವಿ. ಇಲ್ಲಿ ಇಬ್ಬರು ಬಂದಿದ್ರು ಅಂದ್ರೆ ಇಲ್ಲಿ ಕುಂದಿರ್ತೀವಿ, ಮಳೆ ಬಂದ್ರೆ ಇಲ್ಲೇ ಕುಂತ್ಬಿಡ್ತೀವಿ. ಮಳೆ ನೋಡಿ ಕಾಲು ಕೆಳಗೆ ಇಟ್ಕೊಂಡು ಕೂತ್ಕೋಬಹುದು. ಇಲ್ಲಿ ಕಡಲೆ ಹುರಿಸೋದು, ಕಡಲೆ ಬೀಜ ಹುರಿಸೋದು, ತಿನ್ನೋದು, ಅದು ನೋಡ್ತಾ ಕೂತ್. ಕರೆಕ್ಟ್. ಇದು ಎಷ್ಟು ವಿಸ್ತೀರ್ಣದ ಮನೆ? ಹಿಂಗೆ 65 ಅಡಿ ಇದೆ, ಹಿಂಗೆ 55 ಅಡಿ ಇದೆ. ಈಗ ಸಾಮಾನ್ಯ ನಾನು ಕೇಳುವುದು, ಈಗಿನ ಕಾಲದಲ್ಲಿ ಮನೆ ಕಟ್ಟುವ ಒಂದು ಸ್ಥಿತಿಯಲ್ಲಿ ಇದು ಕಾಸ್ಟ್ಲಿ ಅಫೇರಾ ಅಥವಾ ಇಲ್ಲ, ಬೇರೆದಕ್ಕೆ ಹೋಲಿಸಿದ್ರೆ ಇದು ಚೀಪ್. ನಾನು ಇದೇ ಥರ ಮನೆ ಕಟ್ಟಿರೋದನ್ನು ನೋಡಿ ಬಂದೀನಿ ಹೋಗಿ. ನಮಗಿಂತ 2-3 ಪಟ್ಟು ಜಾಸ್ತಿ ಖರ್ಚು ಮಾಡಿದೆ. ಇದು ಸಾಮಾನ್ಯ ಎಷ್ಟು ಆಗಿರ್ಬೋದು? ನನಗೆ ಯಾಕೆ ಇದ್ರದ್ದು ಲೆಕ್ಕ ಗೊತ್ತಾಗಿಲ್ಲ ಅಂದರೆ, ನನಗೆ ಪೂರ್ಣ ಗಮನ ಆಗಿಲ್ಲ ಅಂದರೆ, ನನಗೆ ತುಂಬ ಜನ ಇದಕ್ಕೆ ಸಹಾಯ ಮಾಡಿಬಿಟ್ಟಿದ್ದಾರೆ. ಕರೆಕ್ಟ್. ನನಗೆ ತುಂಬ ಜನ ಗೊತ್ತಿದ್ದವರು, ಈಗೇನೋ ಒಂದೊಬ್ರು ಯಾರೋ ಬಂದರು ರಾಜಸ್ಥಾನದಿಂದ, ಔಷಧಿ ತಗೊಂಡಿದ್ರು. ಈ ಬಾಗಿಲು ಅವರೇ ಕೊಡಿಸ್ಬಿಟ್ರು, ಆ ದೊಡ್ಡ ಬಾಗಿಲು. ಅವಾಗ ನನಗೆ ಇದನ್ನು ನೋಡ್ಲಿಕ್ಕೆ ಆಗಲಿಲ್ಲ. ಒಂದು ಅಂದಾಜಿಗೆ ಬೇರೆಯವ್ರು ಯಾರಾದರೂ ಒಂದರ ಮೇಲೆ ಜಾಗ ಎಲ್ಲ ಸೇರಿ ಅದೇ ಗೊತ್ತಾಯ್ತು. ಮತ್ತೀಗ ಒಂದೇ ಹೇಳ್ಬಿಡ್ತೀನಿ ನಿಮಗೆ, ನಮ್ಮಲ್ಲಿ ವುಡ್ ವರ್ಕ್ಸ್ ಮಾಡ್ಲಿಕ್ಕೆ ಬರ್ತಾರಲ್ಲ ಅವ್ರಿಗೆ 700, ಹುಬ್ಳಿ ಧಾರವಾಡದಲ್ಲಿ 1500, ಬೆಂಗಳೂರಲ್ಲಿ 2000. ಇಲ್ಲಿ 700, 750ಗೆ ಮಾಡಿಬಿಡ್ತಾರೆ. ಆಮೇಲೆ ಗೌಂಡಿಯವ್ರಿಗೆ 800, ವಿಶೇಷ ಮೇಸ್ತ್ರಿ 800, ಇನ್ಗೆ ಕೆಲಸ ಮಾಡೋರಿಗೆ 400. ಮತ್ತು ನಮ್ಮ ಮನೆಯಲ್ಲಿರೋರೆಲ್ಲ ಕೆಲಸ ಮಾಡಿರೋದ್ರಿಂದ ನಮಗೆ ಈಗ ಕಾಸ್ಟ್ ಯಾವುದು ಅಂದರೆ ಕೆಲಸಗಾರರದೇ ಕಾಸ್ಟ್. ಹೌದು. ಬಟ್ಟೆಗೆ ಕಡಿಮೆ, ಬಟ್ಟೆ ಹೊಲಿಯೋದಕ್ಕೆ ಜಾಸ್ತಿ. ಹೌದು. ಬಸ್ಸಿಗೆ ಕಡಿಮೆ, ಆಟೋಕ್ಕೆ ಜಾಸ್ತಿ. ಹೌದು. ಈ ಥರ ಇರೋದ್ರಿಂದ ನಿರ್ಮಾಣ ಮಾಡೋ ವೆಚ್ಚಕ್ಕಿಂತ ನಿರ್ಮಾಣ ಮಾಡಿಸೋರು ಬರ್ತಾರಲ್ಲ ಅವ್ರದ್ದು ವೆಚ್ಚ ಹೆಚ್ಚಾಗ್ತದೆ. ಇದೆಲ್ಲ ಅದೇ ಉಡ್ಡ? ಇದೆಲ್ಲ ಬೇವೆ. ಇದು ಪೂರ್ತಿ ಕಂಬಗಳನ್ನು ಬಿಟ್ಟು ಇರೋದೆಲ್ಲ ಬೇವು. ಬೇವು ಇದು ಗುಜರಾತ್ ಬೇವು. ಇದು ಇಲ್ಲಿ ಹೊಳೆಯಲ್ಲೂರಿನಲ್ಲಿ, ಇಲ್ಲೊಂದು ಹೊಳೆಯಲ್ಲೂರು ಅಂತ ಊರಿದೆ. ಫಾರಿನ್ಗೂ ಹೋಗುತ್ತೆ, ಅಲ್ಲಿಂದ ಬಾಗಿಲುಗಳು ರೆಡಿ ಮಾಡಿ. ನೀವು ಹೊಳೆಯಲ್ಲೂರು ಅಂತ ಹೊಡೆದು ಬಿಟ್ರೆ ನಿಮ್ಗೆ ಅದರದ್ದೆಲ್ಲ ಮಾಹಿತಿ ಬರ್ತದೆ. ಫಾರಿನ್ಗೆ ಇಲ್ಲಿಂದ ಡೋರ್ ಹೋಗ್ತದೆ. ಅಷ್ಟು ಚೆನ್ನಾಗಿ ಮಾಡೋದೊಂದು ಹಿಂದಿನ ಕಾಲದಿಂದ, ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಇದ್ದದ್ದು. ಗೊತ್ತಾಯ್ತು. ಟ್ರೈನ್ನಲ್ಲಿ ಕಟ್ಟಿಗೆ ಬರುತ್ತೆ ಅಲ್ಲಿಗೆ, ಅವರು ಮಷಿನ್ ಹಾಕ್ಕೊಂಡು ಕಟ್ ಮಾಡಿ ಕೊಡ್ತಾರೆ. ಅಲ್ಲಿ ಎಲ್ಲ ಚೀಪ್ ಸಿಗುತ್ತೆ, ಅವ್ರು ತಂದು ಮಾಡ್ತಾರೆ, ನಮಗೆ ಕೊಡ್ತಾರೆ. ನೋಡಿ, ಜೋಳ 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 ಅಂತ ಬರೆದಿದ್ದೀವಿ, ಇವೆಲ್ಲ ಗೋಧಿ ಅಂತ ಬರೆದಿದ್ದೀವಿ. ದಿವಸ ನಾವು ಪ್ರತಿ ವರ್ಷ ನಾವು 5 ದಿನಗಳ ಕಾಲ ಗಣಪತಿ ಇಡ್ತೀವಿ. ಇದೇ ಜಾಗದಲ್ಲಿ ಇಟ್ಟಿರ್ತೀವಿ ಅವಾಗ. ಮತ್ತು ಅದು ಇಲ್ಲದೆ ಇರುವಾಗ ಇದು ರಕ್ತಚಂದನದ ಗಣಪತಿ, ಅದನ್ನು ಪೂಜಿಸ್ತೀವಿ. ಈಗಿನ ಕಡ್ಲಿಯ ಪ್ರೋಟೀನ್ಗಿಂತ 4 ಪಟ್ಟು ಜಾಸ್ತಿ ಇರ್ತದೆ. ಕಪ್ಪು ಕಡಲೆ. ಇದರಲ್ಲಿ ಹೂರಣ ಕೂಡ 2 ದಿನಗಳ ಕಾಲ ಇದರದ್ದು ಹೋಳಿಗೆ ಕೆಡಲ್ಲ ಅನ್ನುವಂಥದ್ದು ಕರಗ್ತದೆ. ಆಮೇಲೆ ಲಕ್ಷ್ಮೀ ಪೂಜೆಗೋಸ್ಕರ ಇದನ್ನೇ ನವಧಾನ್ಯದಲ್ಲಿ ಹಾಕ್ತಾರೆ. ಇದು ಪ್ರತಿ ವರ್ಷ ಇದನ್ನು ಬೆಳಿತೀವಿ. ನೆನೆದು ಬಿಟ್ಟರೆ ಕುದ್ರೆ ಅದು ಚೆನ್ನಾಗಿ. ಇದು ನಮ್ಮದು ಸ್ಟೋರ್ ರೂಮು. ಇಲ್ಲಿ ಔಷಧದ ಪರಿಮಳ. ನಾನು ಬರೆದ ಪುಸ್ತಕಗಳು, ನಾನು 9 ಪುಸ್ತಕ ಬರ್ದೀನಿ ಇಲ್ಲಿ.
ಈ ಒಟ್ಟು 9 ಬುಕ್ ಬರ್ದೀನಿ ನಾನು. ಅವು ಎಲ್ಲ ಈಗ ಇದೇನು ಬಂದಾಯ್ತಲ್ರಿ ಅವಾಗಿಂದ ಇದು ನಿಂತು ಬಿಟ್ಟಿದ್ದಕ್ಕೆ ಸ್ಟಾಕ್ ಉಳಿದ್ರೆ ಅದ್ರ ಸಂಬಂಧ ಈಗ ಹೋಗ್ತಾ ಇದೆ ಮತ್ತೆ ಪ್ರತಿ ವಾರ ಜಾಸ್ತಿ. ಇದೆಲ್ಲ ಔಷಧಿಗಳು ಇವೆಲ್ಲ. ಜೇನುತುಪ್ಪ ಕೊಡಿ. ಇದು ಮೊದಲು 20 ವರ್ಷದ ಹಿಂದೆ ಬರದೆ, ಇದನ್ನು ಕೊರೋನಾ ಸಮಯದಲ್ಲಿ ಸಣ್ಣದು ದೊಡ್ಡದು ಓದಲ್ಲ ಅಂತ ಇದನ್ನು ಬರದೆ, ಸ್ವಯಂ ಸಂಜೀವಿನಿ ಅಂತ. ಎಲ್ಲ ಕಾಯಿಲೆನೂ ಯಾಕೆ ಬರುತ್ತೆ ಅಂತ ಬರೆದಿದ್ದೀನಿ, ಪರಿಹಾರ ಯಾವ ಕಾರಣಕ್ಕೆ ಬರುತ್ತೆ ಅಂತ ಬರೆದಿದ್ದೀನಿ, ಏನ್ ಮಾಡಿದ್ರೆ ಇದು ಹೋಗುತ್ತೆ ಅಂತ ಬರೆದಿದ್ದೀನಿ, ಮತ್ತೆ ಬರಬಾರ್ದು ಅಂದ್ರೆ ಏನ್ ಮಾಡಬೇಕು ಅಂತ ಬರ್ತೀನಿ. ಎಲ್ಲ ವಿವರಗಳಿದೆ. ಮೆಟ್ಲು ಕೂಡ ಮರದ್ದೆ. ಹಾ, ಎಲ್ಲ ಮಾಡಿ. ಇದು ಮೇಲೇನಿಲ್ಲ, ಇಲ್ಲಿ ನಮ್ದೇನಾದ್ರು ಚಟುವಟಿಕೆ ಸಂಘದ್ದು ಬೈಠಕ್ ನಡೆದ್ರೆ ಇಲ್ಲಿ ಕುಂದರ್ಸ್ಕೊಂಡು ಒಂದು ಬೈಠಕ್ ಮಾಡೋದು, ಚರ್ಚಾ ಮಾಡೋದು, ಇದಕ್ಕೋಸ್ಕರ ಮಾಡಿದ್ದೀನಿ. ಅಲ್ಲೊಂದು ಎದುರುಗಡೆ ಹಿಂಗೆ ಹಾಕಿದ್ದೀನಿ. ನಾನು ಇಲ್ಲಿ ಬೆಳಿಗ್ಗೆ ಧ್ಯಾನ ಜಪ ಮತ್ತು ಯೋಗ ಮಾಡಲಿಕ್ಕೆ ಇದು ಕಲ್ಲು ಇದೆ, ಅದು ಜಾರದೆ ಇರೋದೇ ಎಲ್ಲ ಕಡೆ ಹಾಗೆ ಹಾಕಿದೆ. ಇದು ನಾನು ಇರೋದು ಮತ್ತು ಯೋಗ, ಬೆಳಿಗ್ಗೆ ಪೂಜಾ ಧ್ಯಾನ ಇಲ್ಲೇ ಮಾಡ್ಕೋತೀನಿ. ಕುಟುಂಬ ಇಲ್ಲೇ ಇರುತ್ತೆ, ಇಲ್ಲೇ ನಮ್ಮ ಮನೆ ಒಳ್ಳೆ. ಅದೆಲ್ಲ ಸೇವಲ್ಲಿ. ಅಕ್ಕ, ನಮ್ಮ ಅಕ್ಕ ಮಕ್ಕಳು ಇಬ್ಬರು ಇದ್ದಾರೆ. ಒಬ್ಬ ಮದುವೆ ಆಗಿದೆ, ಅವನು ಈಗ ಡೆಲಿವರಿ ಆಯಿತು, ಮಗುದು ಹೋಗಿದ್ದಾನೆ. ಅವರು ಇಲ್ಲೇ ಇರ್ತಾರೆ ನೋಡಿ. ಇದು ಹೊರಗಡೆ. ಇಲ್ಲಿಂದ ಅದೇ ಊರು ಕೊಣ್ಣೂರು, ನೀವು ಬಂದರೆ ಅಲ್ಲಿ ಇದ್ದವರು ನಮಗೆ ಕೊಟ್ಟು ಹೋಗಿದ್ದಾರೆ. ಅವ್ರ ಮನೆಯಲ್ಲಿ ನುಡಿಸಲ್ಲ ಅಂಥೇಳಿ ನನಗೆ ಕೊಟ್ಟು ಹೋಗಿದ್ದಾರೆ. ನಾನು ಇಲ್ಲಿ ದಿನಾಲೂ ಏಕನಾದದಲ್ಲಿ ಧ್ಯಾನ ಮಾಡುವಾಗ ಇಟ್ಕೊಂಡಿರ್ತೀನಿ ಇದನ್ನ ಬೆಳಗಿನ ಜಾವ. ನನಗೆ ನುಡಿಸ್ಲಿಕ್ಕೆ ಬರಲ್ಲ, ಆದರೆ ಇದನ್ನು ಮಾಡ್ತೀನಿ ಅಷ್ಟೇ. ಈಗ ಲೂಸ್ ಟೈಟ್ ಮಾಡಿಲ್ಲ. ಅದು ಮುಗಿದ ಮೇಲೆ ಬಂದ್ ಮಾಡಿರ್ತೀನಿ. ಕರೆಕ್ಟ್. ನೋಡಲಿಕ್ಕೆ ಅನುಕೂಲ ಮಾಡೋ ಥರ ಇಲ್ಲೊಂದು ಸ್ನಾನಘಟ್ಟ, ಟಾಯ್ಲೆಟು. ಅತಿ ಯಾರಾದರೂ ಹಿರಿಯರು ಬಂದರೆ ಇಲ್ಲಿರ್ತಾರೆ, ಇಲ್ಲೊಂದು ಟಾಯ್ಲೆಟ್ ಮಾಡಿಸಿದ್ವಿ ಅವರಿಗೆ. ಅಂದರೆ ಅಟ್ಯಾಚ್ ಬೇಕಾದ್ರೆ ಸ್ವಾಮೀಜಿಯವರು ಯಾರೋ ಬರ್ತಾರೆ ನೋಡಿ. ಇಲ್ಲಿಂದ ನಮಗೆ ಒಳಗಡೆ ಕಾಣಿಸ್ತದೆ ನೋಡಿ. ಅದು ಮಾತಂಗ ಪರ್ವತ, ಹಂಪಿಯಿಂದ ಕಾಣ್ತಾ ಇರುವಂಥದ್ದು. ಹಂಪಿಯಿಂದ ಬರುತ್ತದು. ಹಂಪಿಯಿಂದ ಅಲ್ಲಿ ಕನೆಕ್ಟ್ ಇದೆ. ಎಲ್ಲಿವರೆಗಿದೆ ಅಂದರೆ ಅದು ಇದಕ್ಕೆ ಎಲ್ಲಿ ಶಿರಸಂಗಿವರೆಗಿದೆ. ಅದು ಎಲ್ಲೂ ಕಟ್ ಆಗಿಲ್ಲ. ರೋಡ್ ಮಾಡುವಾಗ ಅಷ್ಟೇ ಅದು ಡೌನ್ ಇರೋದು. ಇಲ್ಲಿ ಆ ಕಡೆ ಇರೋದು ಕುಳಗೇರಿ ಕ್ರಾಸು, ಕೆರೂರು ರೋಡ್ ಹತ್ತಿ ಹೋಗ್ತದೆ. ಇದು ಹಂಪಿಯಿಂದ ಬಂದಿರೋದು ಶಿರಸಂಗಿವರೆಗಿದೆ. ಇದು ಎಲ್ಲೆಲ್ಲಿಂದ ಏನೇನೆಲ್ಲ ಹಾಕಿದಿರಿ ಹೊಲದಲ್ಲಿ? ಈಗ ಸದ್ಯ ನಮ್ದು ಬಿಳಿ ಜೋಳ ಬಂತು. ಈಗ ಕಬ್ಬಿದೆ, 2 ಎಕರೆ ಆರ್ಗ್ಯಾನಿಕ್ ಬೆಲ್ಲದ ಕಬ್ಬಿದೆ. ಅದೆಲ್ಲಿದೆ ಅಂದ್ರೆ ಅಲ್ಲಿ ತೆಂಗಿನ ಮರ ಇದೆ ನೋಡಿ. ಅದೇ ತೆಂಗಿನ ಮರಕ್ಕೆ ಪಕ್ಕದ್ದೇ ಜಮೀನು. ಇನ್ನೊಂದು ಜಮೀನು ಇಲ್ಲಿದೆ. ಇಲ್ಲೊಂದು ಬೇವಿನ ಮರ ಕಾಣಿಸುತ್ತಾ? ಹೌದೌದು. ಅಲ್ಲಿ ನಮ್ಮ ತಾಯಿಯವ್ರದ್ದು ಸಮಾಧಿ ಅಲ್ಲೇ ಇದೆ. ಅಲ್ಲಿ ಬಿಳಿ ಜೋಳ ಬಂತು. ಇಲ್ಲಿದೆಯಲ್ಲ, ಇದರಲ್ಲಿ ಗೋಧಿ ಬಂತು. ಈ ಜವಾರಿ ಗೋಧಿ ಬೆಳಿತೀವಿ, ಇದು ಬಂತು. ಇನ್ನೊಂದು ಜಮೀನಲ್ಲೂ ಜೋಳನೇ. ನಾನು ಕಮರ್ಷಿಯಲ್ ಪೀಕ್ ಮಾಡೋದಿಲ್ಲ ವರ್ಷ. ನಿಮಗೆ ಏನು ಬೇಕೋ ಅದು. ಎಲ್ಲಿಂದ ಅಂದ್ರೆ ಇದು ಮೈಸೂರಿಂದ. ಮೈಸೂರು. ಕರೆಕ್ಟ್. ಮೈಸೂರಲ್ಲಿ ಮಾತ್ರ ಈ ಥರ ಸಿಗುತ್ತೆ. ಇದು ಇಲ್ಲಿ ನಮ್ಮವರು ಯಾರು ಹೆಚ್ಚಿಗೆ ಜನ ಬಂದರೆ ಮಹಿಳೆಯರು ಊಟ ಮಾಡೋದಕ್ಕೆ, ಪುರುಷರು ಬಂದರೆ ಕಾಳು ಹಸು ಮಾಡಲಿಕ್ಕೆ, ಗೋಧಿ ಹಸು ಮಾಡಲಿಕ್ಕೆ ಇಲ್ಲಿ ಅಕ್ಕ ಮಲ್ಕೊತಾರೆ. ಇದು ಈ ಕಡೆಯಿಂದ ಒಂದು ದ್ವಾರ ಇದೆ. ಇಲ್ಲಿ ಬಟ್ಟೆ ಒಣಗಿ ಹಾಕಿದ್ದಕ್ಕೆ ಮತ್ತು ಇದೊಂದು ಕುಟೀರಕ್ಕೆ ಹೋಗಲಿಕ್ಕೆ. ಇದು ನಮ್ಮ ಮನೆಗೆ ಬೇಕಾದ ಕೈ ತೋಟ ಅಲ್ಲಿ ಮಾಡ್ಕೊಂಡಿವಿ. ಅದೆಲ್ಲ ಕೈಪಲ್ಯ ಅಲ್ಲೇ ಬೆಳ್ಕೊತೀವಿ, ಮನೆಗೆ ಬೇಕಾದದ್ದೆಲ್ಲ. ಬರ್ರಿ ಒಳಗೆ ಬರ್ರಿ. ಹೋಗ್ರಿ. ಕಟ್ಟಿಗೆ ಇದರಲ್ಲೇ ಮಾಡ್ತೀವಿ. ಹೌದು. ಅದನ್ನ ಇವೆಲ್ಲ ಮಣ್ಣಿನ ಪಾತ್ರೆಗಳು ಬಳಸ್ತೀವಿ. ಹೌದಲ್ಲ. ಇಲ್ಲೆಲ್ಲ ಇದೆಯಲ್ಲ. ಕರೆಕ್ಟ್. ಅಡಿಗೆ ಮಾಡೋದು ಪೂರ ಇದರಲ್ಲಿ ಇವು ನೀರು ಕುಡಿಲಿಕ್ಕೆ ಇಂಥವು ಹಾಕ್ತೀವಿ. ಇದು ಎಲ್ಲ ಅದೇ
ಅದು ಕೇರಳದ್ದು. ಹ್ಮ್ ನೀರು ತುಂಬಿಟ್ಟಿರ್ತೀವಿ, ಬೇಕಾದಾಗ ಬಳಸ್ಕೊಳ್ಳೋದು, ಇಲ್ಲ ಅದಕ್ಕೆ ಸುರಿದು ಬಿಡೋದು. ಇದೇನದು? ಅದು ಪೂಜಾ ಪ್ಲೇಟ್ರಿ ಅದು. ತೆಗೆದಾಗ ಏನಾರು ಸ್ವಾಮೀಜಿ ಬಂದಾಗ ಪಾದ ಪೂಜೆಗೆ ಮಾಡಕ್ಕೆ ಇಲ್ಲೆಲ್ಲ ಬರೆದಿದ್ದು ನೋಡ್ರಿ. ನೀರು, ಧಾನ್ಯ, ಆಮೇಲೆ ಇಲ್ಲಿ ಅಲ್ಲಿ ಅನ್ನಪೂರ್ಣೇಶ್ವರಿದು, ಇಲ್ಲಿ ಕನ್ನಡಿ ಇರಬೇಕು ಅಂತಿದೆ, ಅಲ್ಲಿ ಕಡಗೋಲಿಂದು ಬೆಣ್ಣೆ ಮಾಡೋದಕ್ಕೆ ಇದು. ಮತ್ತು ವಿಶೇಷ ಅಂದರೆ ಫ್ರಿಜ್ ಇಲ್ಲ, ಆಮೇಲೆ ವಾಷಿಂಗ್ ಮಿಷಿನ್ ಇಲ್ಲ, ಆಮೇಲೆ ಗ್ಯಾಸ್ ಇಲ್ಲ. ಗ್ಯಾಸ್ ಇಲ್ಲ? ಇಲ್ಲ. ಇದೆ ಒಲೆ? ಇದೆ. ಟಿವಿ ಇಲ್ಲ. ಟಿವಿ ಇಲ್ಲ? ಮೇಡಮ್ ನಿಮಗೆ ಬೇಡ ಟಿವಿ? ಇಲ್ಲ, ನೋಡೋದಿಲ್ಲ. ಇದ್ರೂ ನೋಡೋದೇ ಇಲ್ಲ. ಆಮೇಲೆ ಮಿಕ್ಸಿ ಇಲ್ಲ. ನಾವು ಅದನ್ನು ಇದಕ್ಕೆಲ್ಲ ಅಡುಗೆದಕ್ಕೂ ಮಾಡಲ್ಲ. ಅದರದ್ದು ನಮ್ಮ ಮೂಲ ಇರೋದು ಇಲ್ಲಿದಾವೆ ನೋಡಿ, ಇದರಲ್ಲೇ ಮಾಡ್ತಾರೆ. ಇಲ್ಲಿದೆ ನೋಡಿ, ಇದು ನಮ್ಮ ತಾಯಿಯವರು ಬೀಸಿರೋದು. ಅದನ್ನು ಇಟ್ಟಿವಿ, ವರ್ಷದಲ್ಲಿ 1-2 ಸಾರಿ ಬೀಸ್ತೀವಿ. ಅದು ಡೈಲಿ ಉಪಯೋಗಿಸ್ತೀವಿ. ಅದು ಒಳ್ಳೆ, ಅದು ಸಣ್ಣದು ಬಿಸುಕಲ್ಲು, ರವೆ ಮಾಡಲಿಕ್ಕೆ. ಇದು ಕಣಕ್ಲಿ ಮಾಡಲಿಕ್ಕೆ. ಇದು ಇವೆಲ್ಲ ಕೊಟ್ಟಿದ್ದು ಒಂದು ಸುಮಾರು 400-500 ಆಗಿದ್ವು. ಎಲ್ಲ ಬೇರೆಯವರಿಗೆಲ್ಲ ಕೊಟ್ಟು ಕಳಿಸಿಬಿಟ್ಟು. ಇದೆಲ್ಲ ನಮ್ಮದು ಕುಂಟಿ, ನೀರು, ಮಣ್ಣು, ಇದು ಜಗ್ಲಿಕ್ಕೆ, ಕಾಳು ಜಗ್ಲಿಕ್ಕೆ. ಆಮೇಲೆ ದೇವಸ್ಥಾನಗಳಲ್ಲಿ ಪಾಯಸ ಜಗ್ಲಿಕ್ಕೆ ತೊಗೊಂಡು, ಬೂಂದಿ, ಇದನ್ನು ಬೂಂದಿ ಎಲ್ಲ ಜಗ್ಲಿಕ್ಕೆ ದೊಡ್ಡ ದೇವಾಲಯಗಳಲ್ಲಿ ಪಾಯಸ ಜಗ್ಲಿಕ್ಕೆ ತೊಗೊಂಡೋಗ್ತಾರೆ. ಹೀಗೆ ಕಾಳು ಎಲ್ಲ ಜಗ್ಗಕ್ಕೆ. ಕರೆಕ್ಟ್ ನೋಡಿ, ಇದರಲ್ಲೂ ಇದಿದೆ, ನಂದಿ, ಶಿವ. ಮನೆ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಹೇಳಿ? ಒಂಥರ ಸ್ವರ್ಗ ಇದ್ದಂಗೆ ಐತ್ರಿ. ಹೌದಾ? ನಿಮ್ಮ ಖುಷಿ ಅಂದ್ರೆ ಶೆಕೆ ಒಳಗ ಈಗ ಜಳ ಐತಲ್ರಿ, ಈ ವಾತಾವರಣಕ್ಕೆ ನಮ್ಗೇನು ವ್ಯತ್ಯಾಸ ಆಗಲ್ಲ. ಈ ಜಾಗ ಬಿಟ್ಟು ಹೊರಗಡೆ ಹೋದಾಗ ತೊಂದ್ರೆ ಅನಿಸ್ತೈತಿ, ತಂಪು ಗಾಳಿ ಬರ್ತಿರ್ತೈತಿ. ಶೆಕೆ ವಾತಾವರಣ ಐತಿ ಅಂತ ಅನ್ಸಂಗಿಲ್ಲ, ಆರಾಮ್ ಅನಿಸ್ತೈತಿ ಈ ವಾತಾವರಣ. ಆಮೇಲೆ ನಾವು ಮಾಡೋ ಅಡಿಗೆ ನಿಮ್ಗೆ ಗ್ಯಾಸ್ ಬೇಕು ಅಂತ ಅನಿಸಿಲ್ಲ? ಇಲ್ಲ. ನೀವು ಈ ಮನೆ ಕಟ್ಟುವ ನಿಮ್ಮನ್ನು ಕೇಳಿದ್ರ? ಹಾ, ಕೇಳ್ರಿ. ನಿಮ್ಮ ಹಳೆ ಮನೆ ಅಂದ್ರೆ ಈ ತರನ ಇರ್ಬೇಕು ಅಂತ ಒಂದು ಯೋಚನೆ ಇತ್ತು. ಕಲ್ಪನೆ. ಇದೆಲ್ಲ ಹಿಂಗೆ ಇರ್ಬೇಕು, ಈ ತರನೇ ಇರ್ಬೇಕು. ಇನ್ನೂ ಬಹಳ ಕಲ್ಪನೆ ಐತ್ರಿ ಇವ್ರದ್ದು. ಇಲ್ಲಿ ಸಾಕಷ್ಟು ಜನ ಕರ್ಕೊಂಡ್ಬಂದು ವಸತಿ ಮಾಡಿಸ್ಬೇಕು, ಅನಾಥರಿಗೆ ಇಟ್ಕೋಬೇಕು, ಮಕ್ಕಳಿಗೆ ಇಟ್ಕೋಬೇಕು ಅನ್ನೋ ಕಲ್ಪನೆ ಭಾಳ ಐತೆ ಅವ್ರಿಗೆ. ಈಗ ಬರ್ತಾ ಬರ್ತಾ ಅದು ಆಗ್ಬಹುದು, ದೇವ್ರ ಇಚ್ಛೆ. ಹೌದು ಹೌದು. ಅಕ್ಕರಿ 74 ವರ್ಷ ಆಗಿವ್ರು. ಈ ಮನೆ ಮತ್ತು ನಿಮ್ಮ ಸಹೋದರರ ಬಗ್ಗೆ ಏನ್ ಹೇಳ್ತೀರಿ? ಎಲ್ಲ ಒಳ್ಳೇದಲ್ರಿ. ನಿಮ್ಮಲ್ಲಿ ಮೊದಲಿಂದಲೂ ಔಷಧ ಕೊಡ್ತಾ ಇದ್ರ? ಅಪ್ಪಾರ್ ಕೊಡ್ತಿದ್ರೆ, ಆಮೇಲೆ ಗುರ್ತಮ್ಮಾರ್ ಬೆಂಗಳೂರಾಗಿಂದ ಬಂದ್ರಲ್ರಿ, ಬಂದೆ ಚಲೋ ಮಾಡಿದ್ರಿ. ಅಪ್ಪಾರ್ ತೀರ್ಕೊಂಡಿಂದ ಇಲ್ಲಿಗೆ ಬಂದ್ರಿ ತಮ್ಮ. ಸರಿ, ಈ ಮನೆಗೆ ಎಷ್ಟು ಕಂಬ ಇದೆ ಒಟ್ಟು? ಕಂಬ ಏನೋ ಲೆಕ್ಕ ಮಾಡಿದ್ರ? ಇಲ್ಲ, ಆ ಪಕ್ಕ ಲೆಕ್ಕ ಒಟ್ಟು ಸಮ ಸಂಖ್ಯೆಯಲ್ಲಿ ಕಂಬ ಇದ್ದಾವೆ. ಒಂದು 60 ಕಂಬ ಇರ್ಬೋದು. ಈ ಮನೆಯ ಕನಸು ಹೇಗೆ ಇದು ಆರಂಭ ಆದದ್ದು? ಇಲ್ಲ, ನಾನು ಬಹಳ ವರ್ಷಗಳಿಂದ ಈ ಮಂಗಳೂರು, ಉಡುಪಿ, ಧರ್ಮಸ್ಥಳ, ಆಮೇಲೆ ಈ ಕುಮಟ, ಹೊನ್ನಾವರ ಭಾಗದಲ್ಲಿ ಈ ಕೋರ್ಟ್ ಯಾರ್ಡ್ ಹೌಸ್ ಅನ್ನ ನೋಡ್ತಾ ಇದ್ದೆ. ಹೌದು ಹೌದು. ಬಹಳ ವರ್ಷದಿಂದ. ತೊಟ್ಟಿ ಮನೆ. 86ರಲ್ಲಿ ಒಂದು ಕಡೆ ಹೋದಾಗ ಒಂದು ಮನೇಲಿ ಕೂತಿದ್ವಿ ನಾವು. ಅದು ಯಾರೋ ಕಾಮತ್ ಅನ್ನೋರಿಗೆ ಸಂಬಂಧಪಟ್ಟಂತ ಮನೆ ಅದು. ಅದು ಎಲ್ಲಿತ್ತಂದ್ರೆ ಭಟ್ಕಳದ ಹತ್ತಿರಕ್ಕೆ ಒಂದು ಮನೆಗೆ ಹೋದಾಗ ಕೂತಿದ್ವಿ. ಹಿಂಗೆ ಮಳೆ ಬೀಳ್ತಾ ಇರುವಾಗ ಹಿಂಗೆ ಕುಂಡ್ರಿಸ್ಕೊಂಡಿದ್ರು ಅವರು. ಕುಂಡ್ರಿಸ್ಕೊಂಡು ಉಪಹಾರ ಎಲ್ಲ ಕೊಟ್ಟಿದ್ರು. ಈ ಥರ ಯಾಕೆ ಮನೆ ಮಾಡಬಾರ್ದು ಅಂದರೆ 86ನೇ ಇಸ್ವಿನಲ್ಲಿ ನನಗೆ ಮನಸ್ಸಲ್ಲಿ ಬಂದಿತ್ತು. ಆಮೇಲೆ ಆ ಮನೆಗೆ ಒಂದು ಬೇಕಲ್ಲ ಅಂದಾಗ ನಾನು ಮಣಿಪಾಲಕ್ಕೆ ಹೋದೆ. ನಮ್ಮ ಗೋಪಾಲಕೃಷ್ಣ ನಾಯ್ಕ ಅವರು, ಗೊತ್ತಾಯ್ತು, ಸ್ವರ್ಣ ಜ್ಯುವೆಲರ್ಸ್ ಅವರು ಅದರದ್ದು ಅಡ್ರೆಸ್ ಕೊಟ್ಟರು. ಆಮೇಲೆ ಗೋಪೇಶ್ವರ ದಾಸ್ ಅಂತ ಹೇಳಿ ಇಲ್ಲೊಂದು ಗುರುಕುಲದಲ್ಲಿದ್ದಾರೆ ಅವರು. ನಾವು ಹೋದ್ವಿ, ಈ ಮನೆದು ಒಂದು ನಕಾಶೆನೇ ಕೊಟ್ಟರು ಅವರು. ಆಮೇಲೆ ಇದಕ್ಕೆಲ್ಲ ಐಡಿಯಾಗಳನ್ನು ಹೇಳಿದರು. ಮತ್ತು ನಾನು ಇದು ಹಿಂಗೆ ಇರಬೇಕಂತ ಒಂದು ನಮಗೇನೇನು ಒಂದು ಸ್ವಲ್ಪ ಹೆಚ್ಚಿಗೆ ಬೇಕೋ ಅದು ನಾವೆಲ್ಲ ಮಾಡ್ಕೊಂಡಿವಿ.
ಅಲ್ಲಿ ಇನ್ನೂ ಅದ್ಭುತ ನೋಡಿ ಬಂದೀವಿ ಅದನ್ನೆಲ್ಲ ಈಗ ಈಗ ಅವಶ್ಯಕತೆ ಅಲ್ಲ ಇಲ್ಲ, ಮತ್ತೆ ಈ ಕಾಲದಲ್ಲಿ ಸಾಧ್ಯವೂ ಇಲ್ಲ. ಸಾಧ್ಯ ಇಲ್ಲ. ನೀವು ಈ ಕಂಬವನ್ನೇ ನೀವು ನಮ್ಮ ಕಡೆ ಎಲ್ಲ ಕೆಲವು ಕೆತ್ತನೆ ನೋಡಿದ್ರೆ ಹಾ, ಇದು ಏನೂ ಅಲ್ಲ, ಏನೂ ಅಲ್ಲ, ಏನಲ್ಲ. ಆದ್ರೆ ನೀವು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ. ನೋಡಿ ಇದೇ ಇದೆಯಲ್ವಾ, ಇದನ್ನ ಯಾರು ಮಾಡ್ತಾರೆ? ಹೌದು, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇತ್ತು ಕಂಬದಲ್ಲಿ ಇದೆ ಅಲ್ಲಿ. ನಾನು ಹೆರಿಟೇಜ್ ವಿಲೇಜ್ ನೋಡಿದ ಮೇಲೆ ಇದು ಒಂದು ವಿಶ್ವ ದಾಖಲೆಗೆ ಹೋಗ್ಬೇಕಾದಂತ ಊರದು. ಇವತ್ತಲ್ಲಿ ಯಾರು ವಾಸ ಇಲ್ಲ, ಮನೆಗಳಲ್ಲಿ ಯಾರಿಲ್ಲ, ಸುಮ್ಮನೆ ವ್ಯವಸ್ಥೆ ನೋಡ್ತಾರೆ ಅಷ್ಟೇನೆ. ಹೀಗೊಂದು ಮಾಡೋಣ, ಯಾಕೆ ಸುಮ್ಮನೆ ಕಾಂಕ್ರೀಟ್ ಕಟ್ಟೋದು, ಆಮೇಲೆ ಅದನ್ನು ಒಡೆದು ಬಿಸಾಕಿರಿ, ಏನು ತಗೊಳಲ್ಲ. ನಮ್ದು ಹಳೆ ಮನೆದು, ನಮ್ಮ ಅಕ್ಕನ ಮನೆ ಹೆಬ್ಸೂರಲ್ಲಿರೋದು ಮನೆ ಬಿಚ್ಚಿದ್ರೆ 300 ವರ್ಷದ ಹಿಂದಿನ ಮನೆ ಬಿಚ್ಚಿದ್ರೆ ಆ ಕಟ್ಟಿಗೆನೂ ನಾವು ತಗೊಂಬಂದು ಹಾಕಿದೀವಿ ಇಲ್ಲಿಗೆ. ಈಗಲೂ ಇದೆ ನಮ್ಮ ಮನೇಲಿ ಆ ಕಟ್ಟಿಗೆ. ಗೊತ್ತಾಯ್ತು. ನಾವು ಒಟ್ಟು ಕಟ್ಟಿಗೆಯನ್ನು ಒಂದು ತುಂಡೂ ಕೆಡಿಸೋದಿಲ್ಲ. ನಾವು ಕಟ್ಟಿಗೆಗೆ ಲಕ್ಷ್ಮಿ ಅಂತಾನೆ ಕರಿತೀವಿ, ಇಲ್ಲಿ ಲಕ್ಷ್ಮಿ ಕಂಬ ಇವೆಲ್ಲ ಅಂತೀವಲ್ವ. ಹಿಂಗಾಗಿ ಈ ಎಂದೋ ಒಂದು ತೆಗೆದ್ರು ಈ ಬಾಗಿಲು ಉಪಯೋಗ ಆಗ್ಬೇಕು ಮತ್ತೆ ಅನ್ನೋ ತರ ಒಂದು ನಂದು. ನೋಡಿ ಈ ಕಾಲುಗಳನ್ನ ಯಾವುದು ಜಾರದೆ ಇರುವಾಗ ಹಾಕಿದ್ವಿ. ಇಲ್ಲೊಬ್ರು ಯಾರೋ ಬಂದ್ರು, ನಾನು ನೋಡಿದ ಮೇಲೆ ಹೋಗಿ ಟೈಲ್ಸ್ ತೆಗೆದು ಇದನ್ನ ಹಾಕಿದ್ರು. ಇಲ್ಲ, ಇದು ಟೈಲ್ಸ್ಗಿಂತ ಅದ್ಭುತ ಇದು. ಆಮೇಲೆ ಅವ್ರ ಮನೇಲಿ ಒಲೆ ಬಂದ್ ಮಾಡ್ಬೇಕಂತ ಜಗಳ ಮಾಡಿದ್ರಂತೆ. ಈಗ ಒಲೆ ಬೇಕು ಅಂತ ಕೂತಾರಂತ ಅವ್ರು. ಯಾಕಂದ್ರೆ ಈಗ ಗ್ಯಾಸಿಂದ ರಗಡೆ ಬರ್ತಲ್ಲ ಅವ್ರಿಗೆ. ನಾವ್ಯಾಕೆ ಗ್ಯಾಸಿಂದ ವಿರೋಧ ಅಂತಲ್ಲ, ನಮ್ಮಲ್ಲಿ ಪಳಿಯುಳಿಕೆಗಳೇ ಬೇಕಾದಷ್ಟು ಇರೋದ್ರಿಂದ ಯಾಕೆ ಇದನ್ನ ಮಾಡ್ಬೇಕು? ಕಟ್ಟಿಗೆಗಳು ಸಿಗ್ತವೆ, ಅಲ್ಲ, ಇಲ್ಲಿ ಹೊಲದ್ದೇ ಬೇಕಾದಷ್ಟು ಬಿದ್ದಿರ್ತದೆ. ಆಮೇಲೆ ಹೊಗೆ ಹಿಡಿದಂಗೆ ಮಾಡಿದೀವಿ, ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ಆಗ್ಬಿಡ್ತದೆ. ಆಮೇಲೆ ಬೇರೆದು ಇಜ್ಜಿಲದು ಒಲೆ ಇದೆ, ಆಮೇಲೆ ಈ ಎನ್ವಿರೋಫಿಟ್ ಇದೆಯಲ್ಲ ಅದು ಕೂಡ ಇದೆ. ಹಿಂಗಾಗಿ ನಮಗೆ ನಾನು ಹೆವಿ ಅನ್ಸಂಗಿಲ್ಲ ಭಾಳ. ಮತ್ತೆ ಈ ಗ್ಯಾಸ್ ಹೆಂಗ್ ತಯಾರು ಮಾಡ್ರೆ ನಿಮಗೆಲ್ಲ ಗೊತ್ತಿದೆಯಲ್ಲ ಅಲ್ವಾ, ಅದು ಎಡೆಗೆ ಬರೋದಿಲ್ಲ. ನಾವು ಯಾರು ಹೊರಗಡೆ ಹೋಟೆಲ್ನಾಗ ತಿನ್ನಂಗಿಲ್ಲ, ಇಲ್ಲಿಂದ ತಗೊಂಡೇ ಹೋಗ್ತೀವಿ. ಇಲ್ಲ ಭಾಳ ಅಪರೂಪ ರೀ. ಅವರು ಮತ್ತೆ ಹಿಂಗ ಸಭಾದಾಗ ಹೋಗ್ತಾರಲ್ಲ, ಗಂಟ್ಲ ಇದಾಗಿಬಿಡ್ತಾರೆ. ಅಡುಗೆ ಎಣ್ಣೆ ಗಾಣದ ಎಣ್ಣೆನೇ ಬಳಸೋದು, ಗಾಣದ ಎಣ್ಣೆನೇ ತರ್ತೀವಿ. ತುಪ್ಪ ಅಂತೂ ನಮ್ಮ ಮನೇಲಿ ಕ್ವಿಂಟಲ್ ಗಂಟ್ಲೆ ಇರ್ತದೆ, ಕೆಜಿ ಅಲ್ಲ, ಕ್ವಿಂಟಲ್ ಗಂಟ್ಲೆ. ಹಿಂಗಾಗಿ ನಮ್ಮ ಹತ್ರ ಗೋಶಾಲೆಯವರು ತಂದು ನಮಗೆ ಕೊಡ್ತಾರೆ. ಭಾಳ ವರ್ಷ ಸಂಕೀರ್ಣ ಕೆಲಸ ಮಾಡಿದ್ದೀವಿ, ಹಿಂಗಾಗಿ ಮಾಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು.